Hello students, welcome you all. So today we are going to learn about the factors of production. So ಯಾವುದೋ ಒಂದು ಪ್ರೊಡಕ್ಷನ್ ಅಥವಾ ಉತ್ಪಾದನೆಯನ್ನು ಮಾಡಬೇಕು ಅಂತ ಹೇಳಿದರೆ ಕೆಲವೊಂದಿಷ್ಟು ಮೂಲವಾದಂತಹ ಅಂಶಗಳು ಬೇಕು. ಓಕೆ, ಅದರ ಬಗ್ಗೆ ಇವತ್ತು ನಾವು ಮಾತಾಡೋಣ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿ. ಸೊ ಯಾವುದೇ ಒಂದು ಪ್ರೊಡಕ್ಷನ್ನ ತಗೊಳ್ಳಿ, ದ ಮೇನ್ ಏಮ್ ಆಫ್ ಅ ಪ್ರೊಡಕ್ಷನ್ ಈಸ್ ಟು ಪ್ರೊಡ್ಯೂಸ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸರಕು ಮತ್ತು ಸೇವೆಗಳನ್ನು ನಾವು ಉತ್ಪಾದಿಸುವುದೇ ಇದರ ಒಂದು ಗುರಿ. ದಟ್ ಈಸ್ ವಾಟ್ ಈಸ್ ದ ಏಮ್ ಆಫ್ ಪ್ರೊಡಕ್ಷನ್. ಸೊ ಈ ಪ್ರೊಡಕ್ಷನ್ನಿಗೆ ದೇರ್ ಆರ್ ಫೋರ್ ಮೇನ್ ರಿಕ್ವೈರ್ಮೆಂಟ್ಸ್ ಆರ್ ವಿ ಕ್ಯಾನ್ ಸೇ ದಟ್ ದೀಸ್ ಫೋರ್ ಫ್ಯಾಕ್ಟರ್ಸ್, ದೀಸ್ ಆರ್ ದ ಫೌಂಡೇಶನ್. ಸೊ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ನಮಗೆ ಅಡಿಪಾಯ, ಫೌಂಡೇಶನ್ ಎಷ್ಟು ಮುಖ್ಯ ಅಲ್ಲ, ಸೊ ಅದೇ ಥರ ಯಾವುದೋ ಒಂದು ನಾವು ಪ್ರೊಡಕ್ಷನ್ ಉತ್ಪಾದನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೆ ಈ 4 ಮೇನ್ ಅಂಶಗಳು ಫೌಂಡೇಶನ್ ಆರ್ ದೀಸ್ ಆರ್ ದ ಪಿಲ್ಲರ್ಸ್ ಅಂತ ನಾವು ಹೇಳ್ಬೋದು. ಸೊ ಮೊದಲನೇದು ಏನಪ್ಪ ಅಂತ ಹೇಳಿದರೆ ಲ್ಯಾಂಡ್ ಬೇಕಲ್ವ ನಮಗೆ, ನೆಲ. ನಾವು ಏನೇ ಮಾಡೋಕ್ಕೆ ಹೋಗಲಿ, ಉತ್ಪಾದನೆಯನ್ನು ಮಾಡೋಕ್ಕೆ ಹೋಗಲಿ ಅಥವಾ ಒಂದು ಸರ್ವಿಸ್ ಕೊಡೋದಕ್ಕೆ ಹೋಗಲಿ, ಸೊ ಅಲ್ಲಿ ನಾವು ಕಟ್ಟಡ ಕಟ್ಟಬೇಕು ಅಂತ ಹೇಳಿದ್ರೆ ನಮಗೆ ಲ್ಯಾಂಡ್ ಅನ್ನೋದು ಫಸ್ಟ್ ಬೇಕೇ ಬೇಕು. ಲ್ಯಾಂಡ್, ಇದ್ರ ಜೊತೆಗೆ ಅದರ್ ನ್ಯಾಚುರಲ್ ರಿಸೋರ್ಸಸ್. ಇದು ತುಂಬ ಇಂಪಾರ್ಟೆಂಟ್. ನ್ಯಾಚುರಲ್, ನೈಸರ್ಗಿಕವಾದಂತಹ ಒಂದಿಷ್ಟು ರಿಸೋರ್ಸ್ಗಳು ಬೇಕಾಗ್ತವೆ. ಯಾವುದು ನೈಸರ್ಗಿಕವಾಗಿ ಸಿಗ್ತಕ್ಕಂಥವು, ವಾಟರ್ ಆಗಿರ್ಬೋದು ಅಥವಾ ಫಾರೆಸ್ಟ್ ಅಥವಾ ಮಿನರಲ್ಸ್. ಸೊ ದೀಸ್ ಆರ್ ಸಮ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್ ವಿಚ್ ಆರ್ ವೆರಿ ಮಚ್ ಎಸೆನ್ಷಿಯಲ್. ಸೊ ಫಸ್ಟ್ ಆಫ್ ಆಲ್ ಲ್ಯಾಂಡ್, ಆ್ಯಂಡ್ ದ ಲ್ಯಾಂಡ್ ಜೊತೆಗೆ ಅದರ್ ನ್ಯಾಚುರಲ್ ರಿಸೋರ್ಸಸ್ ಸಚ್ ಆಸ್ ವಾಟರ್, ಫಾರೆಸ್ಟ್ ಆ್ಯಂಡ್ ಮಿನರಲ್ಸ್. ಸೊ ದಿಸ್ ಈಸ್ ದ ಫಸ್ಟ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ಆ್ಯಂಡ್ ದ ಸೆಕೆಂಡ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಈಸ್ ಲೇಬರ್. ಸೊ ನಾವು ಏನೇ ಒಂದು ಉತ್ಪಾದನೆ ಮಾಡೋದಕ್ಕೆ ಅಲ್ಲಿ ಲೇಬರ್ಸ್ ಅಥವಾ ವರ್ಕರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ದಿಸ್ ಈಸ್ ದ ಸೆಕೆಂಡ್ ಒನ್. ಆ್ಯಂಡ್ ಈ ವರ್ಕರ್ಸಲ್ಲಿ ದೇರ್ ಕ್ಯಾನ್ ಬಿ 2 ಟೈಪ್ಸ್. ಸೊ ಒಂದು ಮ್ಯಾನ್ಯುವಲ್ ಲೇಬರ್. ಓಕೆ, ಮ್ಯಾನ್ಯುವಲ್ ಲೇಬರ್ಸ್, ಕೈ ಕೆಲಸ ಮಾಡ್ತಕ್ಕಂಥವ್ರು, ಅಥವಾ ಇದನ್ನು ನಾವು ಅನ್ಸ್ಕಿಲ್ಡ್ ಲೇಬರ್ಸ್ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಕೌಶಲ್ಯತೆ ಬೇಡವೇ ಬೇಡ ಅಂಥ ಕೆಲಸಗಳಿಗೆ ನಾವೇಂತೀವಿ ಅನ್ಸ್ಕಿಲ್ಡ್ ಲೇಬರ್ಸ್ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಟೈಪ್ ಅಂತ ಹೇಳಿದ್ರೆ ಇಟ್ ಈಸ್ ಸ್ಕಿಲ್ಡ್, ಕೌಶಲ್ಯತೆ ಇರ್ತಕ್ಕಂಥದ್ದು. ಸೊ ಉದಾಹರಣೆ ಇಂಜಿನಿಯರ್ಸ್, ಡಾಕ್ಟರ್ಸ್, ಸ್ಪೆಸಿಫಿಕ್ ಏನು ಒಂದು ಸ್ಕಿಲ್ ಅನ್ನೋದು ಬೇಕಲ್ಲ, ಅವ್ರನ್ನ ನಾವು ಸ್ಕಿಲ್ಡ್ ಅಂತ ಹೇಳ್ತೀವಿ, ಅಥವಾ ಪ್ರೊಫೆಷನಲ್ಸ್. ಸೊ ದಿಸ್ ಈಸ್ ದ ಸೆಕೆಂಡ್ ಟೈಪ್ ಆಫ್ ವರ್ಕರ್. ಸೊ ದಿಸ್ ಈಸ್ ದ ಸೆಕೆಂಡ್ ಟೈಪ್ ಆಫ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ದ ಥರ್ಡ್ ಟೈಪ್ ಆಫ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಇಟ್ ಈಸ್ ದ ಫಿಸಿಕಲ್ ಕ್ಯಾಪಿಟಲ್. ವರ್ಡ್ ನೋಡಿ, ಫಿಸಿಕಲ್ ಕ್ಯಾಪಿಟಲ್. ಓಕೆ, ಸೊ ಕ್ಯಾಪಿಟಲ್ ಈಸ್ ಫೈನ್. ಈ ಫಿಸಿಕಲ್ ಅಂತಕ್ಕಂತಹದ್ದು ಅಂದರೆ ಭೌತಿಕವಾದಂತಹ ಬಂಡವಾಳ, ಭೌತಿಕವಾಗಿ ಅಂದರೆ ಎಕ್ಸಿಸ್ಟೆನ್ಸ್ ಅದು ಇರಬೇಕು. ಓಕೆ, ಅದೇನಿದೆ ಅಲ್ಲ ಕ್ಯಾಪಿಟಲ್ ಅಂತಕ್ಕಂಥದ್ದು, ಇಟ್ ಶುಡ್ ಎಕ್ಸಿಸ್ಟ್. ದೆನ್ ಫಿಸಿಕಲ್ ಕ್ಯಾಪಿಟಲ್. ಸೊ ಫಿಸಿಕಲ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ದ ರಿಕ್ವೈರ್ಮೆಂಟ್ ಆಫ್ ಇನ್ಪುಟ್ಸ್ ಎಟ್ ಎವ್ರಿ ಸ್ಟೇಜ್. ಏನೇ ಒಂದು ಪ್ರೊಡಕ್ಷನ್ ಮಾಡಬೇಕಾದ್ರೂ ಅದಕ್ಕೆ ಇನ್ಪುಟ್ಸ್ ಅನ್ನೋದು ನಮಗೆ ಬೇಕಾಗ್ತದೆ. ಸೊ ಇನ್ಪುಟ್ಸಲ್ಲಿ ಫಿಸಿಕಲ್ ಕ್ಯಾಪಿಟಲಲ್ಲಿ, ಸೊ ಫಸ್ಟ್ ಟೈಪ್ ಆಫ್ ಫಿಸಿಕಲ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಇಟ್ ಈಸ್ ಫಿಕ್ಸ್ಡ್ ಕ್ಯಾಪಿಟಲ್ ಅಥವಾ ಸ್ಥಿರ ಬಂಡವಾಳ. ಸ್ಥಿರ ಅಂತ ಹೇಳಿದರೆ ಅದು ಇಮಿಡಿಯೇಟಾಗಿ ಯೂಸ್ ಆಗಿಬಿಡೋದಿಲ್ಲ, ಅಂದರೆ ಕನ್ಸ್ಯೂಮ್ ಆಗಿಬಿಡೋದಿಲ್ಲ. ಸೊ ಅದು ಏನು ವರ್ಷಗಂಟಲೆ ಅಥವಾ 5 ವರ್ಷಗಂಟಲೆ ನಾವು ಯೂಸ್ ಮಾಡ್ಕೋಬೋದು. ಸೊ ಅಂತಹ ಫಿಕ್ಸ್ಡ್ ಕ್ಯಾಪಿಟಲ್ಸ್ ಯಾವುದು ಅಂತ ಹೇಳಿದರೆ ಲೈಕ್ ಟೂಲ್ಸ್, ಮಷಿನ್ಸ್ ಆ್ಯಂಡ್ ಬಿಲ್ಡಿಂಗ್ಸ್. ಸೊ ಇವನ್ ನಾವು ಸ್ಥಿರ ಬಂಡವಾಳ ಅಥವಾ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಇವಾಗ ನಿಮ್ಮ ಹೊಲಕ್ಕೆ ನೀವು ಒಂದು ಟ್ರ್ಯಾಕ್ಟರ್ ತೊಗೊಂಬಂದರೆ ಅದೇನಾಗ್ತದೆ, ಇಟ್ ವಿಲ್ ಬಿಕಮ್ ಅ ಫಿಕ್ಸ್ಡ್ ಕ್ಯಾಪಿಟಲ್. ಇದನ್ನು ನೀವು ವರ್ಷಗಂಟಲೆ 10 ವರ್ಷ 15 ವರ್ಷ ನೀವು ಈ ಟ್ರ್ಯಾಕ್ಟರ್ನ ಯೂಸ್ ಮಾಡ್ಕೊಳ್ತೀರಾ. ಅದಕ್ಕೋಸ್ಕರ ಇದನ್ನು ನಾವು ಫಿಕ್ಸ್ಡ್ ಕ್ಯಾಪಿಟಲ್, ಸ್ಥಿರ ಬಂಡವಾಳ ಅಂತ ಹೇಳ್ತೀವಿ. ದ ಸೆಕೆಂಡ್ ಟೈಪ್ ಆಫ್ ಫಿಸಿಕಲ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಇಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಸೊ ವರ್ಕಿಂಗ್ ಕ್ಯಾಪಿಟಲ್. ಸೊ ಈ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಸೊ ಇದರಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಕೆಲಸದ ಬಂಡವಾಳ, ಅಂದರೆ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಬಂಡವಾಳ ಏನು. ಸೊ ದಿಸ್ ಈಸ್ ಫಿಕ್ಸ್ಡ್ ಕ್ಯಾಪಿಟಲ್. ಓಕೆ, ಸ್ಥಿರವಾಗಿರುತ್ತದೆ. ಈ ವರ್ಕಿಂಗ್ ಅನ್ನೋದು ಇದು ಬೇಗ ಯೂಸ್ ಆಗಿಬಿಡ್ತದೆ, ಕನ್ಸ್ಯೂಮ್ ಆಗಿಬಿಡ್ತದೆ. ಸೊ ಉದಾಹರಣೆಗೆ ಹೇಳಬೇಕಂದ್ರೆ ರಾ ಮೆಟೀರಿಯಲ್ಸ್, ಏನೋ ಒಂದು ಉತ್ಪಾದನೆಗೆ ಅದಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ಸ್ ಏನು, ಆ್ಯಂಡ್ ದ ಮನಿ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್ ಪ್ರೊಸೆಸಿಂಗ್. ಇದನ್ನು ಪ್ರೊಸೆಸ್ ಮಾಡೋದಕ್ಕೆ ಏನು ಹಣ ಬೇಕು, ಇದನ್ನು ನಾವು ಅಂತೀವಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಒಬ್ಬ ವೀವರ್ ಹಿ ನೀಡ್ಸ್ ಯಾನ್. ಓಕೆ, ಯಾನ್ ಯೂಸ್ ಮಾಡಿ ಈತ ಏನು ಮಾಡ್ತಾನೆ, ಅದನ್ನು ಹೊಲಿಗೆಯನ್ನು ಮಾಡ್ತಕ್ಕಂಥದ್ದು, ಅದನ್ನು ನಾವು ಹೇಳ್ತೀವಿ ದಿಸ್ ಈಸ್ ಅ ರಾ ಮೆಟೀರಿಯಲ್ ವಿಚ್ ವಿಲ್ ಬಿ ಯೂಸ್ಡ್ ಇನ್ ದಿಸ್ ಪ್ರೊಸೆಸ್. ಆ್ಯಂಡ್ the clay which is required for a potter.
ಓಕೆ, ಕುಂಬಾರನಿಗೆ ಏನು ಈ ಕ್ಲೇ ಅನ್ನೋದು ಬೇಕಲ್ವಾ, ಅಥವಾ ಮಣ್ಣು. ಸೊ ಮಣ್ಣು ಏನು ಬೇಕು, ದಿಸ್ ಈಸ್ ಅ ರಾ ಮೆಟೀರಿಯಲ್. ಸೊ ಈ ರಾ ಮೆಟೀರಿಯಲ್ ಅಂದರೆ ಇದು ಇಮಿಡಿಯೇಟ್ಲಿ ಯೂಸ್ ಅಪ್ ಆಗಿಬಿಡುತ್ತೆ. ಓಕೆ, ಸೊ ಆ್ಯಂಡ್ ಈ ಒಂದು ಪ್ರೊಸೆಸ್ಸಲ್ಲಿ ನಮಗೆ ಹಣ ಏನು ಬೇಕು, ಮನಿ ವಿಚ್ ಈಸ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ದೀಸ್ ಔಟ್ಪುಟ್. ಓಕೆ, ದಿಸ್ ಮನಿ ಆ್ಯಂಡ್ ರಾ ಮೆಟೀರಿಯಲ್ ವಿಲ್ ಟುಗೆದರ್ ಬಿ ಕಾಲ್ಡ್ ಆ್ಯಸ್ ದ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಈ ವರ್ಕಿಂಗ್ ಕ್ಯಾಪಿಟಲ್ ಏನಿದಾವಲ್ಲ, ರಾ ಮೆಟೀರಿಯಲ್ಸ್ ಆ್ಯಂಡ್ ಮನಿ, ದಿಸ್ ವಿಲ್ ಬಿ ಯೂಸ್ಡ್ ಅಪ್ ಇನ್ ದ ಇಮಿಡಿಯೇಟ್ ಪ್ರೊಡಕ್ಷನ್. ಇಮಿಡಿಯೇಟ್ ಪ್ರೊಡಕ್ಷನಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೊಂಡ್ಬಿಡ್ತೀವಿ, ಖಾಲಿ ಆಗಿಬಿಡುತ್ತೆ ಇದು. ಅನ್ಲೈಕ್ ಫಿಕ್ಸ್ಡ್ ಕ್ಯಾಪಿಟಲ್, ನಾನು ಅವಾಗಲೇ ಹೇಳಿದ್ನಲ್ಲ, ಫಿಕ್ಸ್ಡ್ ಕ್ಯಾಪಿಟಲ್, ಟೂಲ್ಸು, ಮಷಿನ್ಸು, ಬಿಲ್ಡಿಂಗ್ಸು, ಅದು ಇಮಿಡಿಯೇಟ್ಲಿ ಖಾಲಿ ಆಗೋದಿಲ್ಲ, ನೀವು ವರ್ಷಾನುಗಟ್ಟಲೆ ಅದನ್ನು ಯೂಸ್ ಮಾಡ್ಕೋಬೋದು. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ಸ್ಥಿರ ಬಂಡವಾಳ, ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಆ್ಯಂಡ್ ದ ಫೋರ್ತ್ ಟೈಪ್ ಈಸ್, ಇಟ್ ಈಸ್ ನೋನ್ ಆ್ಯಸ್ ಹ್ಯೂಮನ್ ಕ್ಯಾಪಿಟಲ್. ಓಕೆ, ಹ್ಯೂಮನ್ ರಿಸೋರ್ಸ್ ಅಥವಾ ಹ್ಯೂಮನ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಅಂದರೆ ಮಾನವ ಬಂಡವಾಳ, ಅಂದರೆ ಮನುಷ್ಯನನ್ನೇ ನಾವು ಬಂಡವಾಳವಾಗಿ ಯೂಸ್ ಮಾಡ್ಕೊಳ್ಳೋದನ್ನು ನಾವು ಹೇಳ್ತೀವಿ ಹ್ಯೂಮನ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ಹ್ಯೂಮನ್ ಕ್ಯಾಪಿಟಲ್ ಮೇನ್ಲಿ ಏನು ಬರ್ತದೆ, ಇಟ್ ಈಸ್ ದ ನಾಲೆಡ್ಜ್, ಮನುಷ್ಯನಿರ್ತಕ್ಕಂಥ ಜ್ಞಾನ, ಆ್ಯಂಡ್ ಎಂಟರ್ಪ್ರೈಸ್. ಓಕೆ, ಸೊ ದೀಸ್ ಟು, ದ ನಾಲೆಡ್ಜ್ ಆ್ಯಂಡ್ ಎಂಟರ್ಪ್ರೈಸ್, ವೇರ್ ದ ಹ್ಯೂಮನ್ ಫ್ಯಾಕ್ಟರ್ ಇಸ್ ದೇರ್, ಮನುಷ್ಯನ ನಾವು ಎಲ್ಲಿ ಯೂಸ್ ಮಾಡ್ಕೊಳ್ತೀವಿ, ಸೊ ಅದನ್ನು ನಾವು ಹೇಳ್ತೀವಿ ಹ್ಯೂಮನ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ಹ್ಯೂಮನ್ ಕ್ಯಾಪಿಟಲ್ ಅಂತ ಹೇಳಿದ್ರೆ, ಸೊ ಇಟ್ ಕ್ಯಾನ್ ಬಿ ದ ಪ್ರೊಫೆಷ್ನಲ್ಸ್, ವರ್ಕರ್ಸ್ ಆಗಿರ್ಬೋದು. ಓಕೆ, ಪ್ರೊಫೆಷ್ನಲ್ಸು ಆ್ಯಂಡ್ ದೇರ್ ನಾಲೆಡ್ಜ್. ಸೊ ಇಲ್ಲಿ ಒಂದು ನೆನಪಿಡ್ಬೋದು, ದಿಟ್ ಈಸ್ ಅ ಡಿಫ್ರೆನ್ಸ್. ಇಲ್ಲಿ ನಾವು ಮೇಲ್ಗಡೆ ನೋಡಿದ್ವಲ್ಲ, ಏನು ಲೇಬರ್ ಈಸ್ ದ ಸೆಕೆಂಡ್ ಫ್ಯಾಕ್ಟರ್. ಇದಕ್ಕೂ ಮತ್ತು ಈ ಹ್ಯೂಮನ್ ಕ್ಯಾಪಿಟಲ್ಗೂ ವ್ಯತ್ಯಾಸ ಇದೆ. ಏನು ಗೊತ್ತಾ ವ್ಯತ್ಯಾಸ ಅಂತ ಹೇಳಿದ್ರೆ, ಲೇಬರ್ಸ್ ಆ್ಯಸ್ ಅ ವರ್ಕರ್ಸ್, ಒಬ್ಬ ಮನುಷ್ಯನ ಒಂದು ಆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಏನಿದೆ, ಒಬ್ಬ ವ್ಯಕ್ತಿಯ ಒಂದು ಜೀವ, ಅದನ್ನು ದೇಹ, ಓಕೆ, ಅದನ್ನು ಯೂಸ್ ಮಾಡ್ಕೊಳ್ಳೋದು ನಾವು ವರ್ಕರ್ಸ್ ಅಂತ ಹೇಳ್ತೇವೆ. ಬಟ್ ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ನಾಲೆಡ್ಜ್, ಜ್ಞಾನ ಇದೇನಿದೆಯಲ್ಲ, ದಿಸ್ ಈಸ್ ಇನ್ವಿಸಿಬಲ್ ಅಲ್ವಾ. ಸೊ ಒಬ್ಬ ವ್ಯಕ್ತಿ ಏನಿದ್ದಾನೆ, ಲೇಬರ್, ಹೀ ಈಸ್ ವಿಸಿಬಲ್. ಓಕೆ, ಹೀ ಈಸ್ ಡೂಯಿಂಗ್ ದ ಮ್ಯಾನ್ಯುವಲ್ ವರ್ಕ್, ಬಟ್ ಅವನಲ್ಲಿ ಇರ್ತಕ್ಕಂಥ ನಾಲೆಡ್ಜ್ ಏನಿದೆಯಲ್ಲ, ದಿಸ್ ಈಸ್ ಇನ್ವಿಸಿಬಲ್. ಆ್ಯಂಡ್ ದಿಸ್ ಇನ್ವಿಸಿಬಲ್ ಫ್ಯಾಕ್ಟರ್ ಈಸ್ ನೋನ್ ಆ್ಯಸ್ ದ ಹ್ಯೂಮನ್ ಕ್ಯಾಪಿಟಲ್. ಓಕೆ, ಈ ವ್ಯತ್ಯಾಸವನ್ನು ನೆನ್ಪಿಟ್ಕೊಳ್ಳಿ. ಲೇಬರ್ ಏನಿದ್ದಾನೆ, ಹೀ ಈಸ್ ವಿಸಿಬಲ್ ಆ್ಯಂಡ್ ಹೀ ಈಸ್ ಡೂಯಿಂಗ್ ದ ವರ್ಕ್, ದಟ್ ಈಸ್ ನೋನ್ ಆ್ಯಸ್ ದ ಲೇಬರ್, ದಟ್ ಈಸ್ ಅ ಸೆಕೆಂಡ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. Whereas this invisible thing which is there inside his brain, that is knowledge and enterprise, that is the human capital. ಈ ವ್ಯತ್ಯಾಸವನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಹ್ಯೂಮನ್ ಕ್ಯಾಪಿಟಲ್ ಏನಿದೆಯಲ್ಲ, ದಿಸ್ ಹ್ಯೂಮನ್ ಕ್ಯಾಪಿಟಲ್ ವಿಚ್ ವೆನ್ ಯೂಸ್ಡ್ ಅಲಾಂಗ್ ವಿತ್ ಲ್ಯಾಂಡ್, ಲೇಬರ್ ಆ್ಯಂಡ್ ಫಿಸಿಕಲ್ ಕ್ಯಾಪಿಟಲ್. ಸೊ ದಿಸ್ ಹ್ಯೂಮನ್ ಕ್ಯಾಪಿಟಲ್ ವೆನ್ ಯೂಸ್ಡ್ ಅಲಾಂಗ್ ವಿತ್ ಲ್ಯಾಂಡ್, ಲೇಬರ್ ಆ್ಯಂಡ್ ಫಿಸಿಕಲ್ ಕ್ಯಾಪಿಟಲ್ ಈಸ್ together will produce the output. Okay, it will together produce the output. So this entire factors of production ಇದಾವೆ. ಲ್ಯಾಂಡ್ ಆಗಿರ್ಬೋದು, ಲ್ಯಾಂಡ್, ಲೇಬರ್, ಫಿಸಿಕಲ್ ಕ್ಯಾಪಿಟಲ್ ಆ್ಯಂಡ್ ಹ್ಯೂಮನ್ ಕ್ಯಾಪಿಟಲ್. ಸೊ ಆಲ್ ಟುಗೆದರ್ ದೀಸ್ ಫೋರ್ ಆರ್ ಕಾಲ್ಡ್ ಆಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಉತ್ಪಾದನೆಯ ಅಂಶಗಳು, ಮೂಲ ಅಂಶಗಳು ಅಂತ ಹೇಳಿದರೆ, ಇಟ್ ಈಸ್ ದ ಲ್ಯಾಂಡ್, ಲೇಬರ್, physical capital and human capital. Okay, I hope you all have understood this concept. Thank you very much.